ಪರಾಜಿತ ಅಭ್ಯರ್ಥಿಗಳು ವಿಶೇಷವಾಗಿ ಯಾವ ಕಾರಣಕ್ಕೀಗ ಸಭೆ ಇದು ಮಾಡಿ? ಇಲ್ಲ, ಸಭೆಯ ಉದ್ದೇಶ ನಮ್ದೇನು ಹಿನ್ನರ್ ಅಜೆಂಡಾ ಏನಿಲ್ಲ. 19 ಜನ ಸೋತಿದ್ದೀವಿ. ಪ್ರತಿಯೊಬ್ಬರೂ ಕನಿಷ್ಠ 6-6.5 ಲಕ್ಷ, 7-7.5 ಲಕ್ಷದವರೆಗೂ ಮತವನ್ನು ಪಡೆದಿದ್ದಾರೆ. ಈ ನನ್ನ ಕ್ಷೇತ್ರದಲ್ಲಿ 6.25 ಲಕ್ಷ ಓಟ್ ನಾನು ತಗೊಂಡಿದ್ದೀನಿ. ಪಕ್ಷ ಸಂಘಟನೆ ಆಗಬೇಕು, ಸಂಘಟನೆ ಆಗ್ತಾ ಇದೆ. ನಮ್ಮ ಪಾತ್ರ, ನಮ್ಮ ಕಾಂಟ್ರಿಬ್ಯೂಷನ್ಸ್ನ ಉಪಯೋಗಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಉದ್ದೇಶ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ BJPಯವರ ಬರೀ ಸುಳ್ಳು ಆಪಾದನೆಗಳೇನು ನಡೀತಾ ಇದ್ದಾವೆ, ಎಲ್ಲ ಕಡೆನೂ ಹೇಳ್ಕೊಂಡು ತಿರುಗೋ ಜನಗಳ ದಿಕ್ತಪ್ಪಿಸುವಂಥ ಕೆಲಸವನ್ನು ಏನು ಮಾಡ್ತಾರೆ, ಅದು ಕೌಂಟ್ರಾಗಿ ನಾವು 19 ಜನನ ಒಂದಷ್ಟು ಟೀಮ್ ಮಾಡಿಕೊಂಡು 4-5 ಟೀಮ್ ಮಾಡಿಕೊಂಡು 4-5 ಭಾಗದಲ್ಲಿ ರೆವಿನ್ಯೂ ಡಿವಿಷನ್ಸ್ ವ್ಯಾಪ್ತಿನಲ್ಲಿ ನಿರಂತರವಾಗಿ BJPಯವರ ಸುಳ್ಳುಗಳನ್ನು ಹೊರಗಡೆ ಜನಗಳಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸೇರಿದ್ದೀವಿ. ಒಂದು ಮೀಟಿಂಗ್ ಮಾಡ್ತೀವಿ. ಇದಾದಮೇಲೆ మన ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಭೇಟಿ ಮಾಡ್ತಾ ಇದ್ದೀವಿ ಇವತ್ತು. ಅಲ್ಲ, ಈಗ ಪರಾಜಿತ ವಿಧಾನಸಭಾ ಅಭ್ಯರ್ಥಿಗಳಿಗೆ ಸರ್ಕಾರ ಪತ್ರಗಳಿಗೆ ಪ್ರಾಧಾನ್ಯತೆ ಕೊಡ್ತದೆ, ಆದರೆ ಲೋಕಸಭಾ ಪರಾಜಿತ ಅಭ್ಯರ್ಥಿಗಳಿಗೆ ಅಷ್ಟು ಪ್ರಾಧಾನ್ಯತೆ ಸಿಕ್ತಿಲ್ಲ ಅನ್ನುವಂಥದ್ದು ಅದು ಇದೆ. ಅದು ಹಾಕೋವರೆಗೂ ನಮ್ಮಲ್ಲಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ MLA ಕಾನ್ಸ್ಟಿಟ್ಯೂನ್ಸಿನ MLA ಸೋತಿರೋ MLAಗೆ MLAಗಳನ್ನು ಅವರ ಕನ್ಕನಸ್ ತಗೊಂಡೆ ಏನಾದರೂ ತೀರ್ಮಾನ ತಗೋಬೇಕಾದ್ರೆ ತಗೊಳ್ಳುವಂಥ ಕೆಲಸಗಳಾಗ್ತವೆ. ಬಟ್ MP ವಿಚಾರದಲ್ಲಿ ಅದು ಆಗ್ತಾ ಇಲ್ಲ. ನಮಗೆ ನಮ್ಮ ಸೋತಿರುವಂಥ ಅಭ್ಯರ್ಥಿಗಳ ಪೈಕಿ ಸುಮಾರು ಜನ ಪಾಪ ಅವರು ಎಕ್ಸ್ಪ್ರೆಸ್ ಮಾಡಿದರೆ ನಮ್ಮನ್ನೇನು ಪರಿಗಣಿಸುವಂಥ ಕೆಲಸ ಆಗ್ತಾ ಇಲ್ಲ, ನಮ್ಮನ್ನು ಯಾರು ಏನು ಮಾತಾಡಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ಕೂಗಿದೆ. ಅದನ್ನು ನಮ್ಮ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಕಡೆಯೂ ಅಲ್ಲ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನ್ನ ಪ್ರತಿಯೊಂದಕ್ಕೂ ನನಗೆ ಕರೆಯುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ನಾನು ಮನೆ ಮುಖ್ಯಮಂತ್ರಿಗಳು ಯಾವಾಗ ಮೈಸೂರಿಗೆ ಬಂದರೂ ಅವ್ರನ್ನ ಭೇಟಿ ಮಾಡುವಂಥ ಕೆಲಸ, ಒಂದಷ್ಟು ಜನರ ಸಮಸ್ಯೆನ ಅವ್ರ ಹತ್ರ ತಗೊಂಡೋಗಿ ಸಾಲ್ವ್ ಮಾಡಿಸುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ನನಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ಬಟ್ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಅಷ್ಟೇ ಉದ್ದೇಶ. ನಾವು ಯಾವುದೋ ಹುದ್ದೆ ಕೇಳ್ತಾ ಇಲ್ಲ. ನಮಗೆ ಸರ್ಕಾರದಲ್ಲಿ ಯಾವುದೋ ಚೇರ್ಮನ್ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ ಅನ್ನುವಂಥದ್ದು ಕೇಳ್ತಾ ಇಲ್ಲ. ಪಕ್ಷ ಸಂಘಟನೆಗೆ ನಮ್ಮನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಮ್ಮ ಬೇಡಿಕೆ ಆಗಿರುತ್ತೆ. ಮೊದಲನೇ ಬೇಡಿಕೆ. BJPಯವರ ಸುಳ್ಳು ಆಪಾದನೆಗಳು ನಿರಂತರವಾಗಿ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಧ್ಯಮಗಳ ಮೂಲಕ BJPಯವರು ಮಾಡ್ತಾವ್ರೆ. ಅದಕ್ಕೆ ಕೌಂಟ್ರ್ ಕೊಡುವಂಥ ಕೆಲಸವನ್ನು ನಾವು ಈಗ ಸುಮ್ಮನೆ ಕೂತಿರುವಂಥದ್ದು ಬದಲು ಪಕ್ಷ ಸಂಘಟನೆಗೆ ನಾವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದಕ್ಕೆ ಒಂದು ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸರ್, ಈಗ ಅರಮನೆ ಆಸ್ತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ತುರ್ತು ಸಚಿವ ಸಂಪುಟ ಸಭೆ ಕರೆದಿರುವುದು ಒಂದು ರೀತಿ ಸರ್ಕಾರ ಮತ್ತು ರಾಜಮನೆತನ ನಡುವೆ ಒಂದು ತಿಕ್ಕಾಟನೆ ನಡೀತಿರುತ್ತಾ ಅಂತ. ಈಗ ರಾಜಮನೆತನದವರು BJPಗೆ ಸೇರ್ಕೊಂಡಿದ್ದಾರೆ. BJPಯ ತತ್ವ ಸಿದ್ಧಾಂತವನ್ನು ಅವರ ಮೈಂಡ್ ಸೆಟ್ಟಲ್ಲಿ ಒಗ್ಗೂಡಿಸ್ಕೊಂಡು BJP ಥರ ಮಾತಾಡ್ತಾ ಇರುವಂಥದ್ದು ಸರಿ ಇಲ್ಲ. ನಾವೆಲ್ಲಿ ತಿಕ್ಕಾಟಕ್ಕೆ ಇಳಿದಿದ್ದೀವಿ ದಯಮಾಡಿ ಅವ್ರು ಹೇಳಿ. ಈ ಉದಾಹರಣೆಗೆ ಮೈಸೂರು ಚಾಮುಂಡಿ ಬೆಟ್ಟವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಿದ್ದೀವಿ. ಪ್ರಾಧಿಕಾರ ರಚನೆ ಮಾಡಿ ಆಡಿರುವಂಥದ್ದು ಅವ್ರು ಯಾರ್ದೋ ಆಸ್ತಿ ಕಿತ್ಕೊಳ್ಳುವಂಥದ್ದು. ಚಾಮುಂಡಿ ಬೆಟ್ಟ ಮಹಾರಾಜರಿಗೆ ಸೇರಿರುವಂಥದ್ದು ಅಲ್ಲ. ಅದು ಚಾಮುಂಡಿ ಬೆಟ್ಟದೊಳಗಡೆ ಅವ್ರದ್ದೊಂದು ಹೋಟ್ಲಿದೆ. ಅದು ಹೊರತುಪಡಿಸಿ ಇಡೀ ಸಮಗ್ರವಾಗಿ ಚಾಮುಂಡಿ ಬೆಟ್ಟವನ್ನು ಅಭಿವೃದ್ಧಿ ಮಾಡುವಂಥ ದಿಟ್ಟಿನಲ್ಲಿ ಪ್ರಾಧಿಕಾರ ರಚನೆ ಆಗಿದೆ. ಅದನ್ನು ವೆಲ್ಕಮ್ ಮಾಡಬೇಕು. ಇಡೀ ಎಂಟೈರ್ ಚಾಮುಂಡಿ ಬೆಟ್ಟನ ನಮ್ಮ ಸುಭದ್ರಿಗೆ ಕೊಡಿ ಅಂತಂದ್ರೆ ಏನರ್ಥ? ಅದು ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಮಹಾರಾಜ ಸುಭದ್ರಿಗೆ ಕೊಡುವಂಥದ್ದಕ್ಕೆ ಅವಕಾಶ ಇದೆಯಾ? ಅದು ಹಿಂದೆಯಿಂದನೂ ಯಾರ ವ್ಯಾಪ್ತಿನಲ್ಲಿದೆ? ಮುಜರಾಯಿ ಇಲಾಖೆ ವ್ಯಾಪ್ತಿನಲ್ಲಿದೆ. ಅದೇ ರೀತಿ ಇಲ್ಲಿ TDRಗೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು. TDRಗೆ 3,011 ಕೋಟಿ ದುಡ್ಡು ಕೇಳ್ತಾವ್ರೆ. ಆ ಜಾಗವನ್ನು ಇನ್ನು 2 ಲೈನ್ ಮಾಡುವಂಥದ್ದಕ್ಕೆ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳುವಂಥದ್ದಕ್ಕೆ 3,011 ಕೋಟಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ. ಆ 3,011 ಕೋಟಿ ಕೊಟ್ಟು ರಸ್ತೆಗೆ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಆ ಪರಿಸ್ಥಿತಿಲಿ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥದ್ದಕ್ಕೆ ಇವತ್ತು ಒಂದು ತುರ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರುವಂಥದ್ದು ಹೊರತು ರಾಜರಿಗೆ ಇನ್ನೇನೋ ಮಾಡಬೇಕು, ಅನ್ಯಾಯ ಮಾಡಬೇಕು, ಇನ್ನೇನೋ ಅವ್ರ ಆಸ್ತಿಗಳನ್ನು ಹೊಡಿಬೇಕು ಅನ್ನುವಂಥ ಉದ್ದೇಶ ಎಲ್ಲೂ ಇಲ್ಲ. ಅದು ಹೊರನೋಟಕ್ಕೆ ಆ ಥರ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯವರು CM ಆದಂಥ ಸಂದರ್ಭದಲ್ಲಿ ಇದು ಜಾಸ್ತಿ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆದಮೇಲೆ BJPಯವರು ಎದ್ದು ಲಬ ಅಂತ ಬಾಯಿ ಪಡ್ಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾರೆ. ಸುಳ್ಳನ್ನೇ 10 ಸಾರಿ ಹೇಳಿ ನಿಜ ರೀತಿಯಲ್ಲಿ ಬಿಂಬಿಸುವಂಥದ್ದಕ್ಕೆ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ.
ಸಿದ್ದರಾಮಯ್ಯನವರು ರಾಜರ ಮನತಂದ ವಿಚಾರದಲ್ಲಿ ಎಲ್ಲಿ ಏನು ಈ ಲೋಪದೋಷ ಮಾಡಿದ್ದಾರೆ, ಏನು ಅವ್ರ ಆಸ್ತಿನ ಕಿತ್ಕೊಂಡಿದ್ದಾರೆ, ಅವ್ರು ಏನು ಆಸ್ತಿ ಕಿತ್ಕೊಂಡು ಅವ್ರು ಬರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರು ಸ್ಪಷ್ಟಪಡಿಸ್ಲಿ. ಕಾನೂನಾತ್ಮಕವಾಗಿ ಇಡೀ ದೇಶದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಇಲ್ಲೂ ನಡೀತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹೊಸದಾಗಿ ಏನು ಅವ್ರ ಆಸ್ತಿನೆಲ್ಲ ಕಿತ್ಕೊಂಡು ನಾವೇನೋ ಮಾಡುವಂಥದ್ದು ಏನೂ ಇಲ್ಲ. ಅದರಲ್ಲಿ ಏನು ಆಗಬೇಕಾಗಿಲ್ಲ. ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳಿಗೆ ಅವರೇ ಹೋಗಿದ್ದಾರೆ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ನಾವು ತೀರ್ಮಾನಗಳು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊರತು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ರಾಜಮನೆತನದವರೇ ಮಾಧ್ಯಮಗಳ ಮುಂದೆ ಬಂದು ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ. ಈಗ ಹಾಲಿ ಸಂಸದರು ಅವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವರು ನಮ್ಮ ಟಾರ್ಗೆಟ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ಟಾರ್ಗೆಟ್ ಮಾಡ್ತಾರೆ. ಯಾವ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ ದಯಮಾಡಿ ಸ್ಪಷ್ಟಪಡಿಸಿ. ಎಲ್ಲಿ ಏನಾಗ್ತಾ ಇದೆ ಇರುವಂಥದ್ದು ಹೇಳಿ. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಜಮೀನುಗಳನ್ನು ಜಾಗವನ್ನು ನೀವೇ ಬಿಟ್ಕೊಡ್ಬೇಕು, ನೀವೇ ಮುಂದೆ ಬರಬೇಕು. ಜನರಿಗೆ ಅನುಕೂಲ ಆಗೋದಕ್ಕಲ್ವ ನಾವು ಜಾಗ ಕೇಳ್ತಾ ಇರೋದು. ಅದಕ್ಕೇನು ಪುಕ್ಷಟ್ ಏನು ಕೊಡ್ತಾ ಇಲ್ವಲ್ಲ. TDR ಮೂಲಕ ನಿಮಗೆ ದುಡ್ಡು ಸಂಗ್ರಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಾರ್ಕೆಟ್ ರೇಟ್ ಏನಿದೆಯೋ ಅದ್ರ ಪ್ರಕಾರ ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಅಷ್ಟೇ ನಾವು ಕೇಳುವಂಥದ್ದು, ಇನ್ನೇನಿಲ್ಲ. ಲೋಕಾಯುಕ್ತ ವರದಿಯಲ್ಲಿ CM ಮತ್ತು ಪತ್ನಿ ಕ್ಲೀನ್ ಚಿಟ್ ಅನ್ನುವಂಥ ವಿಚಾರವಾಗಿ ಬಿಜೆಪಿಯವರು ಕೂಡ ಇದನ್ನು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆನೆ ಕೊಟ್ಟಿದ್ದಾರೆ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ? ಎಲ್ಲಿ ಅಲ್ಲಿ ವರದಿ ಸಲ್ಲಿಕೆ ಆಗಿದೆಯಾ? ವರದಿನೇ ಸಲ್ಲಿಕೆ ಆಗಿಲ್ವಲ್ಲ. ಸೊ ಯಾವುದೋ ಒಂದು TV ಚಾನಲಲ್ಲಿ ಊಹೆ ಮಾಡಿಕೊಂಡು ಮಾಧ್ಯಮದಲ್ಲಿ ಬಂದುಬಿಟ್ರೆ ಅದೇ ನಿಜ ಅನ್ನುವಂಥ ರೀತಿಯಲ್ಲಿ ಆ ಸ್ನೇಹಮಯ ಕೃಷ್ಣ ಅನ್ನೋ ವ್ಯಕ್ತಿ, ಆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಅವನೇನೋ ಮಾತಾಡ್ತಾನೆ. BJPಯವರು ಏನೋ ಬಾಯಿ ಬಡ್ಕತ್ತವ್ರೆ. ಏನು ಇಂಟೆನ್ಷನ್ ಏನು ಅಂದರೆ ವರದಿ ಬರೋದಕ್ಕಿಂತ ಮುಂಚೆನೇ ಮಾಧ್ಯಮಗಳಲ್ಲಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥದ್ದು ರೀತಿಯಲ್ಲಿ ಜನಗಳಿಗೆ ಮೈಂಡ್ ಸೆಟ್ನ ಇದಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದಕ್ಕೆ ನೀವು ಬಿಂಬಿಸುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲಿ ವರದಿಯನ್ನು ಕೊಟ್ಟಿದೆ? 25ನೇ ತಾರೀಕು ಮುಚ್ಚಿದ ಲಕೋಟಿನಲ್ಲಿ ಸೀಲ್ಡ್ ಕವರಲ್ಲಿ ನಿಂತವರು ಏನಾಗಿದೆ ಅನ್ನುವಂಥದ್ದು ಅಷ್ಟು ಕೊಡಿ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. 27ನೇ ತಾರೀಕು ಅದನ್ನು ಲಕೋಟಿ ಓಪನ್ ಮಾಡಿ ಅದು ಏನಿದೆ ಅನ್ನುವಂಥದ್ದು ತೀರ್ಮಾನ ತಗೊಳ್ಳುವಂಥದ್ದು. ಇನ್ನು ಇವರು ಸಂಪೂರ್ಣವಾಗಿ ಒಂದು ಕನ್ಕ್ಲೂಷನ್ಗೆ ಬರುವಂಥ ಕೆಲಸ ಆಗಿಲ್ಲ. ಇನ್ನೂ ತನಿಖೆ ನಡೀತಾ ಇದೆ. ನೆನ್ನೆನೂ ಕೂಡ ಮೂಡದಲ್ಲಿ ಮೊನ್ನೆ ಆಚೆ ಮೊನ್ನೆ 3 ದಿವಸದೂ ಅಲ್ಲಿ ಮೂಡದಲ್ಲಿ ಕೂತ್ಕೊಂಡು ಅವರು ರೆಕಾರ್ಡ್ಗಳನ್ನೆಲ್ಲ ವೆರಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾವ್ರೆ. ಅಷ್ಟು ಬೇಗ ಮಾಧ್ಯಮಗಳ ಮೂಲಕ ಒಂದಷ್ಟು ಊಹೆ ಆಧಾರದ ಮೇರೆಗೆ ಸುದ್ದಿನ ಹರಡಿಸುವಂಥ ಕೆಲಸವನ್ನು ಮಾಡಿಬಿಟ್ರೆ ಕ್ಲೀನ್ ಚಿಟ್ ಕೊಟ್ಟಾಗೋಗಿದೆ, ಇನ್ನೊಂದು ಆಗೋಗಿದೆ, ಮತ್ತೊಂದಾಗಿದೆ. ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕರ್ಕೊಂಬಂದು ತನಿಖೆ ಮಾಡಿಸಿದ್ರು 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರ ಮನೆಯವರ ಪಾತ್ರ ಇಲ್ಲಿ ಎಳ್ಳಷ್ಟು ಇಲ್ಲ. ಇದು ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಡಿನ ಮಿಸ್ಯೂಸ್ ಮಾಡ್ಕೊತಾವ್ರೆ. ಇಡಿ ಮೊನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು. ಹೆಂಗೆ ಮಾಡಿದ್ರು ಇಡಿ ಅವರು ಪ್ರೆಸ್ ಸ್ಟೇಟ್ಮೆಂಟ್ನ? ಇಡಿ ಅವರಿಗೆ ಇನ್ನೂ ತನಿಖೆನೇ ಮುಗಿಸಿಲ್ಲ. ಅವರು ತನಿಖೆ ಮಾಡ್ತಾ ಇದ್ದೀವಿ ಅಂತ ಕೆಳಗಡೆ ಒಂದು ಲೈನಲ್ಲಿ ಹೇಳಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಪ್ರೆಸ್ಗೆ ಸ್ಟೇಟ್ಮೆಂಟ್ ಕೊಡ್ಬೋದಾ? ಇಡಿ ಅವರು ಸುಳ್ಳು ಹೇಳಿಕೆಗಳನ್ನು ಕೊಡ್ಬೋದಾ? ಸುಳ್ಳು ಸ್ಟೇಟ್ಮೆಂಟನ್ನು ಕೊಡ್ಬೋದಾ? ಅವ್ರು ಹೇಳ್ತಾರೆ 14 ಸೈಟ್ ವ್ಯಾಲ್ಯೂ 56 ಕೋಟಿ ಅಂತಾರೆ. 56 ಕೋಟಿ 14 ಸೈಟು ಅಂತಾರೆ. 14 ಸೈಟ್ ಈಕ್ವಲೆಂಟಾಗಿ ಇವ್ರು ಏನು ಜಮೀನು ಕಳ್ಕೊಂಡಿದ್ರೆ 34,000 ಸ್ಕ್ವೇರ್ ಫೀಟು, 56 ಕೋಟಿ ಅದು ನೀವು ಬಾಕ್ಸಿದ್ರೆ ಒಂದು ಸ್ಕ್ವೇರ್ ಫೀಟ್ಗೆ 17,000 ರೂಪಾಯಿ ಬೀಳುತ್ತೆ. ಆ ವಿಜಯನಗರದಲ್ಲಿ 4th ಸ್ಟೇಜಲ್ಲಿ 17,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆಯಾ ಸ್ವಾಮಿ? ಸುಳ್ಳನ್ನು ಹೇಳುವಂಥ ಕೆಲಸವನ್ನು 2,000 3,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಇರುವಂಥ ಜಾಗವನ್ನು 17,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೀಳುವಂಥ ರೀತಿಯಲ್ಲಿ 56 ಕೋಟಿ ಇದು ಬೆಲೆ ಬಾಳುವಂಥ 14 ಸೈಟ್ಗಳು ಅಂತ ಪೋಸ್ಟ್ ಸಿಟಿನಲ್ಲಿರುವಂಥದ್ದು ಅಂತ ನೀವು ಹೇಳಿ ಮನಿ ಲಾಂಡ್ರಿಂಗ್ ವ್ಯಾಪ್ತಿನಲ್ಲಿ ತರುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಇಡಿ ಮೂಲಕ BJPಯವರು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಇಡಿ ಅವರು ದೇ ಆರ್ ನಾಟ್ ಇನ್ವೆಸ್ಟಿಗೇಟಿಂಗ್ ಆನ್ ದೇರ್ ಓನ್, ದೇ ಆರ್ ಇನ್ವೆಸ್ಟಿಗೇಟಿಂಗ್ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ BJP and RSS ಜಸ್ಟ್ ಟು ಫಿಕ್ಸ್ ಮಿಸ್ಟರ್ ಸಿದ್ದರಾಮಯ್ಯ, ದಟ್ ನಥಿಂಗ್ ಎಲ್ಸ್. GT ದೇವೇಗೌಡ ಅದನ್ನು ಹೇಳ್ತಾ ಇದ್ದಾರೆ. BJPಯವರು ಕ್ರಿಮಿನಲ್ ಕೇಸಸ್ಗಳಲ್ಲಿ ನೀವು ದಯಮಾಡಿ ಎಲೆಕ್ಷನ್ ಅಫಿಡವಿಟ್ನ ಸಲ್ಲಿಕೆ ಆಗಿರುವಂಥದ್ದು ನೀವು ಗಮನಿಸಿದ್ರೆ ಅಶೋಕ್ ಆದಿಯಾಗಿ ನಿಮ್ಮ ವಿಜೇಂದ್ರ ಆದಿಯಾಗಿ 10-20 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಕುಮಾರಸ್ವಾಮಿ ಆದಿಯಾಗಿ 10 ಕೇಸು 20 ಕೇಸ್ಗಳು ಕ್ರಿಮಿನಲ್ ಕೇಸಸ್ಗಳಿದ್ದಾವೆ. ರಾಜೀನಾಮೆ ಕೊಡ್ತಾರೆ ಹಂಗಾರೆ ಅವರು? ರಾಜೀನಾಮೆ ಕೊಡಲಿ. ಅಮಿತ್ ಶಾ ವಿರುದ್ಧನೂ ಕ್ರಿಮಿನಲ್ ಕೇಸಸ್ಗಳಿದ್ದಾವೆ. ಅವರ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನ ನೀವು ಗಮನಿಸಿದ್ರೆ ಕ್ರಿಮಿನಲ್ ಕೇಸಸ್ಗಳಿದ್ದಾವೆ, FIRಗಳಿದ್ದಾವೆ. ಅವರು ರಾಜೀನಾಮೆ ಕೊಟ್ಬಿಡ್ತಾರಾ? ರಾಜೀನಾಮೆ ಯಾಕೆ ಕೊಡಬೇಕು? ಏನು ತಲೆ ಕೆಟ್ಟೋಗಿದೆಯಾ? BJPಯವರಿಗೆ ದಿನ ಬೆಳಗ್ಗೆ ಎದ್ದು ರಾಜೀನಾಮೆ ಕೇಳುವಂಥದ್ದು ಒಂದು ಹುಚ್ಚು ಹಿಡಿದಿದೆ ಅಷ್ಟೇ. ಹುಚ್ಚು ಹಿಡಿದು ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇರುವಂಥದ್ದು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಕೆಲಸನ ಒಳ್ಳೆ ಆಡಳಿತವನ್ನು ಸಹಿಸಕ್ಕಾಗದೇ ಇರೋ ರೀತಿಯಲ್ಲಿ ಅವರು ಈ ರೀತಿ ಒಂದು ಗುಲ್ಲೆಬ್ಸುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಮನೆಯಲ್ಲೇ ಯಜ್ಞಾಲ ನಾಯಿ ಸತ್ತು ವಾಸನೆ ಹೊಡಿತಾ ಇದೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು. ಆ ವಾಸನೆನ ಅವಾಯ್ಡ್ ಮಾಡಿ ದಿನ ಬೆಳಗ್ಗೆ ಇದ್ದರೆ ಅವರ ಬೆಂಬಲಿಗರು, ಇವ್ರ ಬೆಂಬಲಿಗರು 4, 5, 6, 8, 9 ಬಣಗಳಿದಾವಲ್ಲಿ.
ದಿನ ಬೆಳಗ್ಗೆ ಒಬ್ಬನ ಮೇಲೆ ಇನ್ನೊಬ್ಬನ ಮೇಲೆ ಇನ್ನೊಬ್ಬ ಆಪಾದನೆ ಮಾಡ್ತಾ ಇರುವಂಥದ್ದು, ನೇರವಾಗಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ. ಏಕವದಲ್ಲಿ ಒಬ್ಬ ರಾಜ್ಯ ಅಧ್ಯಕ್ಷನ ನಿಲ್ಲಿಸುವಂಥ ಕೆಲಸವನ್ನು ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇಲ್ವಾ? ಒಬ್ಬ ಉಸ್ತುವಾರಿ ಬಂದರೆ ಉಸ್ತುವಾರಿ ಮುಂದೆನೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಶ್ರೀರಾಮುಲು ಮಾಡಲಿಲ್ವಾ? ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇಬ್ಬರು ಆ ಕಡೆ ಈ ಕಡೆ ಕೂತ್ಕೊಂಡು ಪ್ರೆಸ್ ಮೀಟ್ನ ಅವರ್ಸ್ ಟುಗೆದರ್ ಮಾಡ್ಕೊಂಡು ಇವನು ಬೈತಾ ಇರೋದು ಅವನು ಬೈತಾ ಇರುವಂಥದ್ದು ಕಾಣ್ತಾ ಇಲ್ವಾ? ಅದನ್ನು ಸರಿಪಡಿಸ್ಕೊಳ್ಳಿ ಫಸ್ಟು. ನಮ್ಮ ಉಸಾಬಾರಿ ಯಾಕೆ? ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ 5 ವರ್ಷ 100ಕ್ಕೂ 100ರಷ್ಟು ಕಂಪ್ಲೀಟ್ ಮಾಡುತ್ತೆ. ನೆಕ್ಸ್ಟ್ 2028ಕ್ಕೂ ನಾವೇ ಬರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.